ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ನೋಡಿ, ಎಲೈ ಮುನಿಶ್ರೇಷ್ಠನೇ, ವ್ರತಗಳಲ್ಲಿ ಉತ್ತಮೋತ್ತಮವಾದ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸೂತರು ಹೇಳುತ್ತಾರೆ. ಎಲೈ ಮುನಿಗಳರ ಕೇಳಿರಿ, ಯಾವ ಪರಮಾತ್ಮನು ದುಷ್ಟರನ್ನು ಶಿಕ್ಷಿಸಿ ಸತ್ಪುರುಷರನ್ನು ಪರಿಪಾಲಿಸುವುದಕ್ಕಾಗಿಯೂ ಋಷಿಗಳಿಗೆಲ್ಲ ಕೊಟ್ಟ ಭಾಷೆಯನ್ನು ಉಳಿಸುವುದಕ್ಕಾಗಿಯೂ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ಮಾಡಿದನೋ, ಆತನ ಜನ್ಮದಿನವಾದ ಕೃಷ್ಣಾಷ್ಟಮಿಯು ವ್ರತಗಳಲ್ಲೆಲ್ಲ ಶ್ರೇಷ್ಠವಾದದ್ದು. ಅದನ್ನು ಆಚರಿಸುವುದರಿಂದ ಎಲ್ಲರ ಇಷ್ಟಾರ್ಥಗಳು ಫಲಿಸುವುದು ಅಂತ ಹೇಳಿದನು. ಭಾರತದಲ್ಲಿ ರಾಮ, ಕೃಷ್ಣ, ಬ್ರಾಹ್ಮಣ, ಹಿಂದೂ ಧರ್ಮ, ಭಾರತವನ್ನು ನಶಿಸಿ ಹಾಕುವ ಕನಸು ಕಾಣುತ್ತಲೇ ಒಂದು ಗುಂಪು ಸದಾ ಜಾಗೃತವಾಗಿದೆ. ಆ ಗುಂಪು ಬಟ್ಟೆ ಒಗೆಯುವ ಅಗಸನ ಮಾತು ಕೇಳಿ ಹೆಂಡತಿಯಾದ ಸೀತೆಯ ಶೀಲವನ್ನೇ ಶಂಕಿಸಿದ ರಾಮನು ಕೀಳು ಮಟ್ಟದ ಮನುಷ್ಯ ಅಂತ ಪ್ರಚಾರವನ್ನು ಮಾಡುತ್ತದೆ. ಅಗಸನ ಮಾತಿಗೂ ಬೆಲೆ ನೀಡಿದ ಶ್ರೀರಾಮನನ್ನು ಗೌರವಿಸಬೇಕೆಂಬ ದೊಡ್ಡ ವಿಚಾರವು ದುರುಳರ ತಲೆಯಲ್ಲಿ ಸುಳಿಯಲಾರದು. ಕಂಸನು ಯಾವ ಮಕ್ಕಳೂ ಕೂಡ ದಷ್ಟಪುಷ್ಟವಾಗಿ ಬೆಳೆದು ತನ್ನ ವಿರುದ್ಧ ಹೋರಾಡುವ ಸಾಮರ್ಥ್ಯ ಗಳಿಸಬಾರದೆಂಬ ಉದ್ದೇಶದಿಂದ ಬೆಣ್ಣೆ ಮೊಸರುಗಳನ್ನು ಪ್ರತಿಯೊಂದು ಮನೆಯವರು ಮಥುರಾ ನಗರಕ್ಕೆ ರವಾನಿಸಬೇಕೆಂದು ಆಜ್ಞೆ ಮಾಡಿದ್ದನು. ಕೃಷ್ಣನು ಬಾಲ್ಯದಲ್ಲಿಯೇ ಕಂಸನ ಈ ನಿರ್ಧಾರದ ವಿರುದ್ಧ ಸಮರ ಸಾರಿದ್ದರಿಂದ ಬೆಣ್ಣೆಯನ್ನು ಕದ್ದು ಸ್ನೇಹಿತರಿಗೆ ಹಂಚುತ್ತಿದ್ದನು. ಬೆಣ್ಣೆ ಕದ್ದ ಕೃಷ್ಣ ಬಾಲಾಪರಾಧಿ ಅನ್ನೋ ಬಾಲ್ಯ ಬುದ್ಧಿಯ ಜನರಿಗೆ ಇದು ತಿಳಿದಿರಲಿ. ಅರ್ಜುನನಿಗೆ ಗೀತೋಪದೇಶ ಮಾಡಿ ದುಷ್ಟರನ್ನು ಸಂಹರಿಸಿದ ಕೃಷ್ಣನು ರಾಯಭಾರಿಯಾಗುವ ಅರ್ಹತೆಯುಳ್ಳ ಮುತ್ಸದ್ದಿಯಾಗಿದ್ದನು. ಅಂತಹ ಕೃಷ್ಣನಿಗೆ ದೇವಕಿಯು ಶ್ರಾವಣ ಕೃಷ್ಣ ಅಷ್ಟಮಿಯಂದು ಜನ್ಮವಿತ್ತಳು. ಆದ್ದರಿಂದ ಆ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಸ್ತಿಕ ಸಜ್ಜನರು ಆಚರಿಸುವುದು ಶ್ರೇಯಸ್ಕರ. ಅಷ್ಟಮಿಯಂದು ಚಂದ್ರನು ಮಧ್ಯರಾತ್ರಿಯಲ್ಲಿ ಉದಯಿಸುವನು. ಆ ಸಮಯಕ್ಕೆ ರೋಹಿಣಿ ನಕ್ಷತ್ರವು ಇದ್ದರೆ ಕೃಷ್ಣ ಜಯಂತಿ ಆಗುತ್ತದೆ ಅಂತ ಆಚಾರ್ಯ ಮಧ್ವರು ಹೇಳಿದ್ದಾರೆ. ರೋಹಿಣ್ಯಾಮರ್ಧರಾತ್ರಿಯತು ಯದಾ ಕಾಳಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ರೋಹಿಣಿ ನಕ್ಷತ್ರವಿದ್ದರೆ ಕೃಷ್ಣ ಜಯಂತಿಯು ಸರ್ವಪಾಪ ನಾಶಕರ ಅಂತ ಮಧ್ವರು ಹೇಳಿದ್ದಾರೆ. ದೇವಕ್ಯ ವಸುದೇವಂಚ ನಂದಂ ಚೈವ ಯಶೋದಯ ರೋಹಿಣ್ಯಾಚ ಸುಧಾರಶ್ಮಿಂ ಬಲಂ ಚ ಹರಿಣಾ ಸಹ ಸಂಪೂಜ್ಯ ವಿಧಿವದ್ದೇಹಿ ಕಿಂ ನಾಪ್ನೋತಿ ಸುದುರ್ಲಭಂ ಏಕಾದಶಿ ಕೋಟಿ ಸಂಖ್ಯಾ ತುಲ್ಯ ಕೃಷ್ಣಾಷ್ಟಮಿ ತಥಾ. ದೇವಕಿ, ವಸುದೇವ, ಯಶೋಧ, ನಂದ, ರೋಹಿಣಿ ಸಹಿತನಾದ ಚಂದ್ರನನ್ನು, ಹರಿಯಿಂದ ಸಹಿತನಾದ ಬಲಭದ್ರನನ್ನು ಪೂಜಿಸುವುದರಿಂದ ದುರ್ಲಭವಾದ ಎಲ್ಲವನ್ನೂ ಹೊಂದಬಹುದು. ಒಂದು ಕೃಷ್ಣಾಷ್ಟಮಿಯು ಒಂದು ಕೋಟಿ ಏಕಾದಶಿಗೆ ಸಮ. ಮನುಷ್ಯನ ಜೀವಿತಾವಧಿಯಲ್ಲಿ ಕೋಟಿ ಏಕಾದಶಿ ಆಚರಣೆ ಸಾಧ್ಯವೇ ಇಲ್ಲ. ಕೃಷ್ಣಾಷ್ಟಮಿಯನ್ನು ಸರಿಯಾಗಿ ಆಚರಿಸಿದರೆ ಕೋಟಿ ಏಕಾದಶಿ ಆಚರಿಸಿದ ಪುಣ್ಯವನ್ನು ನಾವು ಸಂಪಾದಿಸಬಹುದು. ಸಪ್ತಮಿ ದಿವಸ ಬೆಳಗ್ಗೆ ಏಕಾದಶಿಯಂತೆಯೇ ಎಲ್ಲ ಆಚರಣೆಗಳಿರಲಿ. ಅಂದರೆ ಉಪವಾಸ ಕಡ್ಡಾಯ. ಅಶಕ್ತರು, ಬಾಲರು, ವೃದ್ಧರು ಹಣ್ಣು ಹಾಲನ್ನು ಸ್ವೀಕರಿಸಬಹುದು. ಮಧ್ಯರಾತ್ರಿ ಚಂದ್ರೋದಯ ಕಾಲಕ್ಕೆ ಮತ್ತೊಮ್ಮೆ ಶ್ರೀಕೃಷ್ಣನನ್ನು ಪೂಜಿಸಿ ಶಂಖ ಪೂಜೆ, ಕಳಶ ಪೂಜೆಯೊಂದಿಗೆ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಬೇಕು. ದೇವಕಿಯ ಬಳಿ ಕೃಷ್ಣನ ಪಾದವನ್ನೊತ್ತುತ್ತಿರುವ ಲಕ್ಷ್ಮಿಯನ್ನು ಪೂಜಿಸಬೇಕು. ಉಂಡಿ, ಚಕ್ಕುಲಿ ನೈವೇದ್ಯ ಮಾಡಿ ಜಾತಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾನರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ. ದೇವಕಿ ಸಹಿತಾಯ ಶ್ರೀಕೃಷ್ಣಾಯ ಇದಮರ್ಘ್ಯಂ 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 ಅಂತ ಶ್ರೀಕೃಷ್ಣ ಪ್ರತಿಮೆಯ ಮುಂಭಾಗದಲ್ಲಿ ತಟ್ಟೆಯಲ್ಲಿ 3 ಬಾರಿ ಬೊಗಸೆಯಲ್ಲಿ ಹಿಡಿದ ಶಂಖದಿಂದ ನೀರನ್ನು ಬಿಡಬೇಕು. ನಂತರ ತುಳಸಿ ಕಟ್ಟೆಯ ಬುಡದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ಕ್ಷೀರೋದಾರ್ಣವ ಸಂಭೂತ ಅತ್ರಿನೇತ್ರ ಸಮುದ್ಭವ ಗೃಹಾನರ್ಘ್ಯಂ ಮಯಾದತ್ತಂ ರೋಹಿಣ್ಯ ಸಹಿತ ಶಶಿನ್. ರೋಹಿಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ 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 ಅಂತ ಹಸುವಿನ ಹಾಲನ್ನು ಶಂಖದಿಂದ ಪ್ರದಾನ ಮಾಡಿ ನಮಸ್ಕರಿಸಬೇಕು. ಮರುದಿವಸ ಬೆಳಗ್ಗೆ ಎದ್ದು ಉಪವಾಸ ಪೂಜೆ ನೆರವೇರಿಸಿ ಮುಖ್ಯಪ್ರಾಣನಿಗೆ ನೈವೇದ್ಯ ಮಾಡಿ ಆಹ್ವಾನಿತರಿಗೆ ಉಣಬಡಿಸಿ ನಂತರ ಯಜಮಾನನು ಭೋಜನ ಮಾಡಬೇಕು.
ಶ್ರಾವಣ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಕೃಷ್ಣ ಜನ್ಮಾಷ್ಟಮಿಯ ನಂತರ ಅಮಾವಾಸ್ಯೆಯವರೆಗೂ ಪ್ರಮುಖವಾದ ಯಾವುದೇ ಆಚರಣೆ ಇರುವುದಿಲ್ಲ. ಅಮಾವಾಸ್ಯೆ ದಿವಸ ದರ್ಭೆಯನ್ನು ಸಂಗ್ರಹಿಸಿಟ್ಟುಕೊಂಡು ವರ್ಷಪೂರ್ತಿ ಧಾರ್ಮಿಕ ಕಾರ್ಯಗಳಿಗೆ ಬಳಸುವುದು ಬ್ರಾಹ್ಮಣರ ಸಂಪ್ರದಾಯ. ಶ್ರೀಕೃಷ್ಣಾರ್ಪಣಮಸ್ತು.